ನಮಸ್ಕಾರ ವೀಕ್ಷಕರೇ. ಭಾರತದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಸಮಸ್ಯೆ ಇರೋದು, ಅವರನ್ನ ಭಾರತ ಸರ್ಕಾರ ಹುಡುಕಿ ಆಚೆ ಕಳಿಸ್ತಾ ಇರೋದು, ಕೇವಲ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲಿ ಮಾತ್ರ ಈ ಡ್ರೈವ್ ಜೋರಾಗಿದ್ದು, ಉಳಿದ ಕಡೆಗಳಲ್ಲಿ ಸದ್ಯ ಇಲ್ಲ ಅನ್ನೋ ವಿಚಾರಗಳೆಲ್ಲ ಆಲ್ರೆಡಿ ನಿಮಗೆ ಗೊತ್ತಿದೆ. ಆದ್ರೆ ಈಗ ಬೆಳಕಿಗೆ ಬರ್ತಾ ಇರೋದು ಹಲವು ಗಂಭೀರ ವಿಚಾರಗಳು. ಭಾರತದ ಒಳಗೆ ನುಸುಳಿ ನಕಲಿ ಕಾರ್ಡ್ಗಳ ಮೂಲಕ ಜೀವಿಸ್ತಾ ಇರೋ ಬಾಂಗ್ಲಾ ವಲಸಿಗರನ್ನ ಪತ್ತೆ ಹಚ್ಚೋ ಕೆಲಸಗಳೇನೋ ಆಗ್ತಾ ಇದೆ. ಆದ್ರೆ ಅದಕ್ಕೂ ಮೀರಿ ಬಾಂಗ್ಲಾ ವಲಸಿಗರು ಕ್ರಿಮಿನಲ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ. ಉತ್ತರದ ಹಲವು ರಾಜ್ಯಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸ್ತಾ ಇದ್ದು, ಪಕ್ಷಾತೀತವಾಗಿ ಬೆಂಬಲವನ್ನ ಕೊಡ್ತಾ ಇವೆ. ಯಾಕೆ ಉತ್ತರಾಖಂಡ ಸಿಎಂ ಪುಷ್ಕರ್ ಸಿಂಗ್ ಧಮಿ ಈ ವಿಚಾರದಲ್ಲಿ ಖಡಕ್ ಆಗಿದ್ದಾರೆ ಹಾಗೂ ಈವರೆಗೆ ಏನೆಲ್ಲ ಮಾಡಿದ್ದಾರೆ ಅನ್ನೋದು ಕೂಡ ರಿವೀಲ್ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಒಂದು ವಿಚಾರವನ್ನ ತಿಳಿಸ್ತೀವಿ. ಕಳೆದ ಕೆಲ ದಿನಗಳ ಹಿಂದೆ ಒಂದು ಎಪಿಸೋಡ್ ನಲ್ಲಿ ಬೆಂಗಳೂರಲ್ಲಿ 50 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾ ವಲಸಿಗರಿದ್ದಾರೆ ಅನ್ನೋದನ್ನ ಹೇಳಿದ್ವಿ. ಅದು ಬಾಯಿ ತಪ್ಪಿನಿಂದ ಆಗಿರೋದು. 50 ಲಕ್ಷ ಅಲ್ಲ, ಸರಿಸುಮಾರು 5 ಲಕ್ಷ ಬಾಂಗ್ಲಾ ವಲಸಿಗರಿದ್ದಾರೆ ಅನ್ನೋದು ಅಸಲಿ ವಿಚಾರ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ವಿವಿಧ ಮಾಧ್ಯಮಗಳಲ್ಲಿ ಬಂದಿದ್ದ ವಿಚಾರವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ನ್ಯೂಸ್ 18 ಕನ್ನಡ ಮಾಧ್ಯಮ 2018ರಲ್ಲಿ ನಡೆಸಿದ್ದ ರಿಯಾಲಿಟಿ ಚೆಕ್ ವೇಳೆ 4 ಲಕ್ಷಕ್ಕೂ ಅಧಿಕ ಅಕ್ರಮ ಬಾಂಗ್ಲಾ ವಲಸಿಗರು ಬೆಂಗಳೂರಲ್ಲಿ ಇದ್ದಾರೆ ಅನ್ನೋದನ್ನ ರಿವೀಲ್ ಮಾಡಿದ್ರು. ಅದಾಗಿ ಈಗ 7-8 ವರ್ಷಗಳು ಕಳೆದಿವೆ. ಈಗ ಅವರ ಸಂಖ್ಯೆ ಎಷ್ಟಾಗಿರ್ಬೋದು ಅನ್ನೋದನ್ನ ನೀವೇ ಊಹಿಸ್ಕೊಳ್ಳಿ. ಅಂದಹಾಗೆ ಈಗ ಈ ಅಕ್ರಮ ಬಾಂಗ್ಲಾ ವಲಸಿಗರು ಜಾರ್ಖಂಡ್ ನಲ್ಲಿ ಮಾಡ್ತಾ ಇರೋ ಖತರ್ನಾಕ್ ಕೆಲಸಗಳನ್ನ ಬಿಚ್ಚಿಡೋ ಮೂಲಕ ಮೂಲ ವಿಷಯವನ್ನ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಜಾರ್ಖಂಡ್ ನ ಬಹರೇತ್ ಅನ್ನೋ ಗ್ರಾಮದಲ್ಲಿ ರಾಷ್ಟ್ರೀಯ ಮಾಧ್ಯಮ ಒಂದು ರಿಯಾಲಿಟಿ ಚೆಕ್ ನಡೆಸೋದಕ್ಕೆ ಹೋಗಿರುತ್ತೆ. ಅಂದಹಾಗೆ ಈ ವರದಿ ಸಂಗ್ರಹದ ಉದ್ದೇಶವೇ ಆ ಊರಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಅಲ್ಲಿನ ಮೂಲ ನಿವಾಸಿಗಳಾದ ಆದಿವಾಸಿ ಯುವತಿಯರನ್ನ ಮದುವೆ ಆಗ್ತಾ ಇದ್ದಾರೆ ಅನ್ನೋ ಸುದ್ದಿ. ಇದರ ಬೆನ್ನತ್ತಿ ಹೋಗೋ ಪತ್ರಕರ್ತರು ನೇರವಾಗಿ ಈ ರೀತಿ ಅಂತರ್ಧರ್ಮೀಯ ವಿವಾಹ ನಡೆದ ಕುಟುಂಬವೊಂದಕ್ಕೆ ಕಾಲಿಡ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಪ್ರಶ್ನಿಸಿದಾಗ ಆತ, ಹೌದು, ನಾವು ಆದಿವಾಸಿ ಯುವತಿಯರನ್ನ ಮದುವೆ ಆಗ್ತೀವಿ, ಅವರು ನಮ್ಮನ್ನ ಮದುವೆ ಆಗ್ತಾರೆ ಅಂತ ಹೇಳ್ತಾನೆ. ಯಾಕಪ್ಪ ಹೀಗೆ ಮಾಡ್ತೀರಾ ಅಂತ ಕೇಳಿದ್ರೆ, ನಮ್ಗೆ ಹೇಳಿದ್ದಾರೆ ವೋಟಿಂಗ್ ಪವರ್ ಸಿಗಬೇಕು ಅಂದ್ರೆ ನೀವು ಆದಿವಾಸಿ ಯುವತಿಯರನ್ನ ಮದುವೆ ಆಗ್ಬೇಕು ಅಂತ, ಅದಕ್ಕೆ ನಾವು ಲವ್ ಮಾಡಿ ಮದುವೆ ಆಗ್ತೀವಿ ಅಂತ ಹೇಳ್ತಾನೆ ಅಕ್ರಮ ಬಾಂಗ್ಲಾ ನಿವಾಸಿ. ಈ ರೀತಿ ಹಲವು ವಿವಾಹಗಳು ಆಲ್ರೆಡಿ ಇಲ್ಲಿ ಆಗಿವೆ ಅಂತಲೂ ಆತನೇ ಹೇಳ್ತಾನೆ. ಇದನ್ನ ಇಲ್ಲಿಗೆ ಬಿಡದೆ ಪ್ರಶ್ನೆ ಮಾಡೋ ಪತ್ರಕರ್ತರು, ನಿಮ್ಮದು ಮುಸ್ಲಿಂ ಧರ್ಮ, ಹಿಂದೂಗಳನ್ನ ನೀವು ಕಾಫಿರ್ ಅಂತ ಕರೀತೀರಾ, ಅಂತಹ ಕಾಫಿರ್ಗಳನ್ನ ಮದುವೆ ಆಗೋದು ಹರಾಮ್ ಆಗೋದಿಲ್ವಾ? ಇದು ನಿಮಗೆ ಸರಿ ಅನ್ಸುತ್ತಾ ಅಂತ ಕೇಳ್ತಾರೆ. ಇದಕ್ಕೆ ಉತ್ತರಿಸೋ ಆತ, ಅಯ್ಯಯ್ಯೋ, ನಾವೇನು ಬಲವಂತ ಮಾಡಿ ಮದುವೆ ಆಗೋದಿಲ್ಲ, ಅವರೇ ನಮ್ಮನ್ನ ಇಷ್ಟಪಟ್ಟು ಮದುವೆ ಆಗ್ತಾರೆ ಅಂತಾನೆ ಈ ಮನ್ಮಥ ರಾಜ. ಸರಿ, ಮದುವೆ ಆಗೋದನ್ನಂತೂ ಇನ್ನೂ ಯಾರಿಗೂ ತಪ್ಪಿಸೋದಕ್ಕೆ ಆಗಿಲ್ಲ. ಈ ರೀತಿ ನಿಮ್ಮನ್ನ ಮದುವೆ ಆಗೋ ಯುವತಿ ಹಿಂದೂ ಆಗಿ ಉಳಿತಾಳ ಅಥವಾ ಮತಾಂತರ ಮಾಡ್ತೀರಾ ಅಂತ ಕೇಳ್ತಾರೆ. ನಾವೇನು ಮತಾಂತರ ಮಾಡೋದಿಲ್ಲ, ಅವರೇ ಇಷ್ಟಪಟ್ಟು ನಮ್ಮ ಧರ್ಮವನ್ನ ಫಾಲೋ ಮಾಡ್ತಾರೆ ಅಂತಾನೆ. ಹಾಗಿದ್ರೆ ನಿಮ್ಮನ್ನ ಕಟ್ಕೊಂಡ ಮೇಲೆ ಅವ್ರು ಯಾರು ಹಿಂದೂಗಳಾಗಿ ಉಳಿಯೋದಿಲ್ಲ ಅಲ್ವಾ ಅಂತ ಕೇಳಿದ್ರೆ, ಅದ್ ಹೇಗಾಗುತ್ತೆ ಮೇಡಮ್, ನಮ್ಮ ಕುಟುಂಬಕ್ಕೆ ಬಂದ್ಮೇಲೆ ನಮ್ಮ ಧರ್ಮವನ್ನೇ ಅನುಸರಿಸ್ಬೇಕಲ್ವಾ, ಹಂಗಾಗಿ ಅವರೆಲ್ಲ ನಮ್ಮ ಧರ್ಮದವರೇ ಆಗ್ತಾರೆ ಅಂತ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇವರು ಯಾವುದೋ ಪರದೇಶದಿಂದ ಬೇಲಿ ಹಾರಿ ಬರ್ತಾರೆ, ನಮ್ಮ ದೇಶದ ಮೂಲ ನಿವಾಸಿ ಯುವತಿಯರ ಮೇಲೆ ಕಣ್ಣಿಡ್ತಾರೆ, ಇದಕ್ಕೆ ಲವ್ ಅಂತ ಹೆಸರು ಕೊಟ್ಟು ಮದುವೆ ಬೇರೆ ಆಗ್ತಾರೆ. ಆಮೇಲೆ ಇಲ್ಲಿನ ಮೂಲ ನಿವಾಸಿಗಳು ಅವರ ಧರ್ಮವನ್ನ ಅನುಸರಿಸ್ತಾರೆ. ಅವಶ್ಯಕತೆ ಇದ್ದಿದ್ದು ಈ ಪರದೇಶಿಗಳಿಗೆ ಅಂದ್ಮೇಲೆ ಕನಿಷ್ಠ ಪಕ್ಷ ನಮ್ಮ ದೇಶದ ಧರ್ಮವನ್ನ ಒಪ್ಪಿಕೊಳ್ತಾರ ಕೇಳಿದ್ರೆ ಹಾಗಾಗೋದಿಲ್ಲ. ಸ್ವಯಂ ಇಚ್ಛೆಯಿಂದ ಯುವತಿಯರೇ ಅವರನ್ನು ಒಪ್ಪಿಕೊಳ್ತಾರಂತೆ. ಇದನ್ನ ದುರಂತ ಅನ್ಬೇಕೋ ದರಿದ್ರ ಅನ್ಬೇಕೋ ನೀವೇ ಡಿಸೈಡ್ ಮಾಡಿ. ಈ ಮಟ್ಟದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಇಲ್ಲಿ ಉಳ್ಕೊಳ್ಳೋದಕ್ಕೆ ಕ್ರಿಮಿನಲ್ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಇಡೀ ದೇಶವೇ ತಲೆ ತಗ್ಗಿಸಬೇಕಾಗಿರೋ ವಿಚಾರ. ಸಾಲದಕ್ಕೆ ಇದೆಲ್ಲ ಒಪ್ಪಿಗೆ ಮೇರೆ ನಡೆಯುತ್ತೆ, ನಮ್ಮ ಚೇರ್ಮನ್ ಇದೆಲ್ಲವನ್ನ ಮುಂದಾಳತ್ವದಿಂದ ನೋಡ್ಕೊಳ್ತಾರೆ, ಅದು ಇದು ಅಂತೆಲ್ಲ ಆತ ಹೇಳ್ತಾನೆ. ಆ ಕರ್ಮಗಳೆಲ್ಲ ಏನೇ ಇದ್ರೂ ಇವರೆಲ್ಲ ಅಕ್ರಮ ಬಾಂಗ್ಲಾ ನಿವಾಸಿಗಳು ಅನ್ನೋದು ವಾಸ್ತವ. ಅಂದಹಾಗೆ ಈ ಮಟ್ಟಕ್ಕೆ ಇದೆಲ್ಲ ನಡೀತಾ ಇರೋದಕ್ಕೆ ಕಾರಣ ಇಂಡಿ ಒಕ್ಕೂಟ ಅನ್ನೋದಕ್ಕೆ ಅನುಮಾನಗಳೇ ಇಲ್ಲ. ಅಲ್ಲಿ ಸತತವಾಗಿ ಗೆಲ್ತಾ ಇರೋ ಜೆಎಂಎಂ ಪಕ್ಷದ ಹೇಮಂತ್ ಸೊರೆನ್, ಮೈತ್ರಿ ಘೋಷಿಸಿರೋ ಕಾಂಗ್ರೆಸ್ ಬೆಂಬಲ ಇಲ್ಲದೆ ಇವರು ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಆತನೇ ಹೇಳೋ ಹಾಗೆ ವೋಟಿಂಗ್ ಮಾಡೋ ಸಲುವಾಗಿಯೇ ಈ ರೀತಿ ಮಾಡ್ತಾ ಇರೋದು ಅಂತ. ವೋಟ್ ಸಿಕ್ಕವಾಗಿ ಗೆಲ್ತಾನೆ, ಈ ಪರದೇಶಿಗಳಿಗೆ ಇಲ್ಲಿ ಉಳಿದುಕೊಳ್ಳೋದಕ್ಕೆ ಜಾಗ ಮಾಡಿ ಕೊಡ್ತಾನೆ. ಜೀವನ ಪೂರ್ತಿ ಲೂಟಿ ಹೊಡೆದು 10 ಜನರೇಷನ್ಗೆ ಆಗುವಷ್ಟು ದುಡ್ಡು ಮಾಡಿ ಆತ ಸತ್ತು ಹೋಗ್ತಾನೆ. ಇಷ್ಟೆಲ್ಲ ಅವಾಂತರ ಮಾಡಿಟ್ಟು ಸತ್ರೂ ಆತನಿಗೆ ಸರ್ಕಾರಿ ಗೌರವ ಸಿಕ್ಕತೆ. ಕೊನೆಗೆ ಅನುಭವಿಸೋದು ಯಾರು? ಮತಾಂತರ ಆಗದೆ ಉಳಿದುಕೊಳ್ಳೋ ಆದಿವಾಸಿ ಹಿಂದೂಗಳು.
ಮೊನ್ನೆ ನಡೆದ ಎಲೆಕ್ಷನ್ ಟೈಮ್ ನಲ್ಲಿ ಕೆಲವರು ನಮಗೆ ಯಾವ ಫೆಸಿಲಿಟಿ ಕೊಡ್ತಾ ಇಲ್ಲ, ಓಲೈಕೆ ಸಮುದಾಯದವರಿಗೆ ಮಾತ್ರ ಎಲ್ಲವೂ ಸಿಗ್ತಾ ಇದೆ ಅಂತ ಕಣ್ಣೀರು ಹಾಕೊಂಡು ಹತ್ತಿದ್ರು. ಅಂದ್ಹಾಗೆ ಹೀಗೆ ವೋಟ್ಗಾಗಿ ಹಿಂದೂಗಳ ಕಣ್ಣೀರು ಹಾಕಿಸೋರಲ್ಲಿ ಹೆಚ್ಚಿನವರು ಹಿಂದೂಗಳೇ ಆಗಿರ್ತಾರೆ. ಆದರೆ ಹಿಂದೂ ವಿರೋಧಿ ಹಿಂದೂ ನಾಯಕರಾಗಿರ್ತಾರೆ ಅನ್ನೋದು ವಾಸ್ತವ. ಅಂದ್ಹಾಗೆ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಯಾರಿಗೂ ಗೊತ್ತಾಗದಂತೆ ಡೆಮೋಗ್ರಫಿ ಚೇಂಜ್ ಆಗ್ತಾ ಇರೋದು ಹೇಗೆ ಅಂದ್ರೆ ಅದು ಹೀಗೇನೆ. ಬುಡಕ್ಕೆ ಬರೋ ತನಕ ಎಲ್ಲರೂ ನಿದ್ದೆ ಮಾಡ್ತಾ ಇರ್ತಾರೆ, ಆಮೇಲೆ ಬಾಯಿ ಬಡಿದುಕೊಳ್ತಾರೆ. ಅಂದ್ಹಾಗೆ ಜಾರ್ಖಂಡ್ ನಲ್ಲಿ ಇಂಥ ಪ್ರಕರಣಗಳು ಸಾವಿರಾರು ಆಗಿವೆ ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಸದ್ಯ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಎಲ್ಲರೂ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಡಿಯೋವನ್ನ ಹೋಮ್ ಮಿನಿಸ್ಟ್ರಿ ಆಫ್ ಇಂಡಿಯಾ ಹಾಗೂ ಗೃಹ ಸಚಿವ ಅಮಿತ್ ಶಾ ವೈಯಕ್ತಿಕ ಎಕ್ಸ್ ಖಾತೆಗೆ ಟ್ಯಾಗ್ ಮಾಡಿ ಇಮಿಡಿಯೇಟ್ ಆಗಿ ಆಕ್ಷನ್ ತೆಗೆದುಕೊಳ್ಳಿ ಅಂತ ಎಲ್ಲರೂ ಮನವಿ ಮಾಡ್ತಾ ಇದ್ದಾರೆ. ಈ ಸ್ಫೋಟಕ ವಿಚಾರ ಬಯಲಿಗೆಳೆದ ಪತ್ರಕರ್ತರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಇನ್ನು ಈತ ಅಕ್ರಮ ಬಾಂಗ್ಲಾ ವಲಸಿಗರಿಂದ ನಲುಗಿರೋ ತ್ರಿಪುರಾದಲ್ಲೂ ಕೂಡ ಕ್ರಾಂತಿಕಾರಿ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ತ್ರಿಪುರಾದ ಪ್ರಾದೇಶಿಕ ಪಕ್ಷ ಟಿಪ್ರಾ ಮೋಥಾ ಪಾರ್ಟಿ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಸಮರ ಸಾರಿದೆ. ಮೋದಿ ಸರ್ಕಾರದ ನಿಲುವಿಗೆ ಬೆಂಬಲ ಸೂಚಿಸಿರೋ ಈ ಪಕ್ಷ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಆಚೆ ಕಳಿಸೋದಕ್ಕೆ ಕೈ ಜೋಡಿಸಿದೆ. ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕರೆ ಕೊಟ್ಟಿರೋ ಮುಖ್ಯಸ್ಥ ಪ್ರದ್ಯೋತ್ ದೇವ್ ಬರ್ಮಾ, ನಿಮ್ಮ ಸುತ್ತಮುತ್ತ ಎಲ್ಲೇ ಅಕ್ರಮ ಬಾಂಗ್ಲಾ ವಲಸಿಗರು ಕಂಡ್ರೂ ಅವರನ್ನ ಗುರುತು ಹಿಡಿದು ಕಂಪ್ಲೇಂಟ್ ಕೊಡಿ, ಅವರನ್ನ ಇಲ್ಲಿ ಇರಿಸಿಕೊಳ್ಳೋದು ಭವಿಷ್ಯದಲ್ಲಿ ತ್ರಿಪುರಾಗೆ ದೊಡ್ಡ ಕಂಟಕ ಆಗುತ್ತೆ ಅಂತ ಗುಡುಗಿದ್ದಾರೆ. ಅಲ್ಲದೆ ಖುದ್ದು ಅವರು ತಮ್ಮ ರಾಜ್ಯದಲ್ಲಿ ಎನ್ಆರ್ಸಿ ಜಾರಿಗೆ ತರುವುದಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಪಿಟಿಷನ್ ಕೂಡ ಹಾಕಿದ್ದಾರೆ. ಈ ಪ್ರಕ್ರಿಯೆಗೆ ಗೃಹ ಸಚಿವ ಅಮಿತ್ ಶಾ ಹಾಗೂ ರಾಜ್ಯ ಸರ್ಕಾರಕ್ಕೆ ತಮ್ಮ ಪಕ್ಷದ ಕಡೆಯಿಂದ ಸಂಪೂರ್ಣ ಬೆಂಬಲವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಈ ರೀತಿ ಪ್ರತಿ ರಾಜ್ಯಗಳು ಎಚ್ಚೆತ್ತುಕೊಂಡ್ರೆ ಮಾತ್ರ ಅಕ್ರಮ ವಲಸಿಗರಿಂದ ಮುಕ್ತಿ ಪಡೆಯೋದಕ್ಕೆ ಸಾಧ್ಯ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದೆಡೆ ದೇವಭೂಮಿ ಉತ್ತರಾಖಂಡದಲ್ಲಿ ಅಕ್ರಮ ಕ್ರಿಮಿಗಳ ವಿಚಾರದಲ್ಲಿ ದೊಡ್ಡ ಕ್ರಾಂತಿಯೇ ಆಗ್ತಾ ಇದೆ. ಅಲ್ಲಿನ ಮೂಲ ನಿವಾಸಿಗಳು ಕೂಡ ಅಕ್ರಮ ವಲಸಿಗರ ಕಾಟದಿಂದ ಬೇಸತ್ತಿದ್ದು ಸರ್ಕಾರಕ್ಕೆ ಈ ವಿಚಾರದಲ್ಲಿ ಏನಾದರೂ ಪರಿಹಾರ ಕೊಡಿ ಅಂತ ಮನವಿ ಮಾಡ್ತಾನೆ ಇದ್ದಾರೆ. ಅದಕ್ಕೆ ತಕ್ಕಂತೆ ಖಡಕ್ ಆಗಿರೋ ಸಿಎಂ ಪುಷ್ಕರ್ ಸಿಂಗ್ ಧಮಿ ಎಲ್ಲೆಲ್ಲಿ ಅಕ್ರಮ ಕಟ್ಟಡಗಳು ತಲೆ ಎತ್ತಿದೆಯೋ ಅದೆಲ್ಲವನ್ನ ಹುಡುಕಿ ನೆಲಸಮ ಮಾಡ್ತಾ ಇದ್ದಾರೆ. ನಮ್ಮ ದೇಶ ಭಾರತ, ಇಲ್ಲಿ ದೊಡ್ಡ ದೊಡ್ಡ ಕ್ರಿಮಿನಲ್ಗಳ ಪರವೂ ಬೆಂಬಲ ಕೊಡೋದಕ್ಕೆ ಅಸಹ್ಯಗಳು ಇರೋದ್ರಿಂದ ಎಲ್ಲೂ ಕಾನೂನನ್ನ ಮೀರದೆ ಕೋರ್ಟ್ ಯಾವ ರೀತಿ ಗೈಡ್ಲೈನ್ಸ್ ಕೊಟ್ಟಿದೆಯೋ ಅದನ್ನ ಚಾಚು ತಪ್ಪದೆ ಫಾಲೋ ಮಾಡಿಕೊಂಡೇ ಎಲ್ಲರಿಗೂ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಲ್ಯಾಂಡ್ ಜಿಹಾದ್ಗೆ ಯಾವುದೇ ಕಾರಣಕ್ಕೂ ಆಸ್ಪದ ಕೊಡೋದಿಲ್ಲ ಅಂತ ಗುಡುಕ್ತಾ ಇರೋ ಧಮಿ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತಾ ಇದ್ದಾರೆ. ಕೆಲ ವರ್ಷಗಳ ಹಿಂದೆಯೇ ಉತ್ತರಾಖಂಡದಲ್ಲಿ ಅಪರಿಚಿತರಿಗೆ ಜಾಗವನ್ನ ಮಾರಬೇಡಿ, ಜಾಗವನ್ನ ಮಾರೋ ಮುಂಚೆ ಕಡ್ಡಾಯವಾಗಿ ಕೊಳ್ಳುವವರ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆಗ್ಲೇಬೇಕು, ಹೀಗೆ ಹಲವು ರೂಲ್ಸ್ ಗಳನ್ನ ತಂದಿದ್ರು. ಈಗ ಅದೆಲ್ಲದರ ಜೊತೆಗೆ ಮುನ್ನುಗ್ತಾ ಇದ್ದಾರೆ. ಒಟ್ನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಸಂಪೂರ್ಣವಾಗಿ ಆಚೆ ಕಳಿಸೋದಕ್ಕೆ ದೊಡ್ಡ ಕ್ರಾಂತಿ ಆಗ್ಲೇಬೇಕಿದೆ. ಇಲ್ಲಿರೋ ಅನಿಷ್ಟಗಳ ಬಾಯಿ ಮುಚ್ಚಿಸಿ ಈ ಶುದ್ಧೀಕರಣ ಮಾಡೋದು ಸವಾಲಿನ ಕೆಲಸವೇ ಆಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.